ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ಈಸಿಯಾಗಿ ಬಿಸ್ಕೆಟಿಂದ ಪುಡ್ಡಿಂಗ್ ಮಾಡೋದು ತೋರಿಸ್ಕೊಡ್ತೀನಿ. ಈ ಪುಡ್ಡಿಂಗ್ ರೆಸಿಪಿ ಒಂದು ಡೆಸರ್ಟ್ ರೆಸಿಪಿ, ತುಂಬಾ ಸೂಪರಾಗಿರುತ್ತೆ. ಇವಾಗಂತೂ ಬಿಸಿಲು ತುಂಬಾ ಸ್ಟಾರ್ಟ್ ಆಗಿದೆ. ಸೊ ಈ ಬಿಸಿಲು ಟೈಮಲ್ಲಿ ನೀವು ಇದನ್ನು ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಆನಂತರ ತಣ್ಣಗೆ ತಿಂತಾಯಿದ್ರೆ ಮಜಾನೇ ಬೇರೆ, ಸೂಪರಾಗಿರುತ್ತೆ. ಮತ್ತು ಈಸಿಯಾಗಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಇದು ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಹಾಕಿದ್ಮೇಲೆ ಅದೇ ಕಪ್ಪಲ್ಲಿ 1/4 ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದೊಂದು ಕ್ಯಾರಮಲ್ ಸಿರಪ್ ಮಾಡ್ಕೋಬೇಕು. ಈ ಸಿರಪ್ ಮಾಡಬೇಕಂದ್ರೆ ಈ ಥರ ಸಕ್ಕರೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಕರಗಿಸ್ಬೇಕು. ಇದು ಕರಗ್ತಾ ಬೆಲ್ಲ ಥರ ಕಲರ್ ಬರುತ್ತೆ. ಅಂದರೆ ನಿಮಗೆ ಗೊತ್ತಾಗುತ್ತೆ, ಬೆಲ್ಲ ಥರ ಕಲರ್ ಬಂದರೆ ಅದು ನಾರ್ಮಲ್. ಇವಾಗ ಚಿಕ್ಕಿ ಎಲ್ಲ ಮಾಡ್ತಿರಲ್ವ, ಆ ಥರ ಕಲರ್ ಬಂದಾಗ ಇದನ್ನು ಇಳಿಸ್ಕೋಬೇಕಾಗುತ್ತೆ. ಈಗ ನೋಡಿ, ಇವಾಗ ಕರಗಿಸ್ತಾ ಇದ್ದೀನಲ್ಲ, ಇದು ಕರಗೋ ಟೈಮಲ್ಲಿ ಮತ್ತೆ ಸಕ್ಕರೆ ಥರ ಆಗಿ ಮತ್ತೆ ಕರಗುತ್ತೆ ಇದು. ಸೊ ನೀವೇನು ಟೆನ್ಷನ್ ಆಗೋದು ಬೇಡ. ಇವಾಗ ನೋಡಿ, ಈ ಥರ ಕಲರ್ ಬಂದಮೇಲೆ ಇಳಿಸ್ಕೋಬೇಕು ತಕ್ಷಣವೇ. ತುಂಬ ಹೊತ್ತು ಸ್ಟವ್ ಮೇಲೆ ಇಟ್ಟರೆ ಕಹಿ ಬಂದುಬಿಡುತ್ತೆ, ನೆನಪಿರಲಿ. ಸೊ ನೀವು ಸಕ್ಕರೆ ಹಾಕಿ ನೀರು ಹಾಕಿ ಕರಗಿಸೋವಾಗ ಮತ್ತೆ ಅದು ಸಕ್ಕರೆ ಥರ ಗಟ್ಟಿಯಾಗಿ ಮತ್ತೆ ಅದು ಕರಗುತ್ತೆ, ನೆನಪಿಟ್ಕೊಳ್ಳಿ ಇದನ್ನು. ಈಗ ನೋಡಿ, ಈ ಥರ ಒಂದು ಕೇಕ್ ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ. ನೀವು ನಾರ್ಮಲ್ ಯಾವುದಾದ್ರೂ ಒಂದು ರೌಂಡ್ ಶೇಪ್ ಇರೋಂಥ ಬಾಕ್ಸಿಗೆ ತೊಗೋಬೋದು. ಈಗ ಇದನ್ನು ತಣ್ಣಗೆ ಹಾಕ್ಬಿಡೋಣ. ಸೊ ಇದು ಪಕ್ಕದಲ್ಲಿ ಇಟ್ಬಿಟ್ಟು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇವತ್ತು ಮಾರಿ ಬಿಸ್ಕೆಟ್ ಯೂಸ್ ಮಾಡ್ತಾಯಿದ್ದೀನಿ. ಈ ಮಾರಿ ಬಿಸ್ಕೆಟಲ್ಲಿ ನೀವು ವೆರೈಟಿ ಬ್ರ್ಯಾಂಡದ್ದು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನಾನು ಇವತ್ತು ಒಂದು 12 ಮಾರಿ ಬಿಸ್ಕೆಟ್ ಹಾಕ್ಕೊತಾ ಇದ್ದೀನಿ. 12 ಬದಲು ನೀವು 15 ಮಾರಿ ಬಿಸ್ಕೆಟು ಹಾಕೋಬೋದು. ಕರೆಕ್ಟಾಗಿ ಇಂಗ್ರೀಡಿಯೆಂಟ್ಸ್ ಹೇಳಿದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತಲ್ವ. ಸೊ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇರೋದು. ಸೊ ಇಲ್ಲಿ 12 ಬಿಸ್ಕೆಟ್ ತೊಗೊಂಡಿದ್ದೀನಿ ನಾನು. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡು ಇದನ್ನು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಬರ್ತೀನಿ. ಪೌಡ್ರ್ ಮಾಡ್ಕೊಬಂದಮೇಲೆ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ಈಗ ನೋಡಿ, ಇದನ್ನು ಪೌಡ್ರ್ ಮಾಡ್ಕೊಬಂದಮೇಲೆ ಇದಕ್ಕೆ 2 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಮೊಟ್ಟೆ ಇಷ್ಟ ಆಗೋದಿಲ್ಲ ಅಂದರೆ ಮನೇಲಿ ಕಾರ್ನ್ಫ್ಲೋರ್ ಇರುತ್ತಲ್ಲ, ಅದನ್ನು ಹಾಕ್ಕೊಬಂದು ಒಂದು 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು, ಅಥವಾ ಕಸ್ಟರ್ಡ್ ಪೌಡರ್ ಸಿಗುತ್ತೆ ವೆನಿಲಾ ಫ್ಲೇವರ್ದು, ಅದು ಸಹ ನೀವು 3 ಟೇಬಲ್ ಸ್ಪೂನ್ ಯಾವುದಾದ್ರೂ 2ರಲ್ಲಿ ಯೂಸ್ ಮಾಡ್ಕೋಬೋದು. ಮತ್ತು ಇದಕ್ಕೆ ನಾನು 1 ಕಪ್ ಆಗೋಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಹಾಲು ಹಾಕಿದ್ಮೇಲೆ ಇದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಬರೋಣ. ಜಸ್ಟ್ ಒಂದು 30 ಸೆಕೆಂಡ್ ಮಾಡ್ಕೊಳ್ಳಿ. ಹಾಲು ಬಂದ್ಬಿಟ್ಟು ಹಾಲಿಗೆ ನೀರು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಗಟ್ಟಿ ಹಾಲು ತೊಗೋಬೇಕು. ನಾನು 1/4 ಲೀಟ್ರ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ. ಸುಮಾರು 1 ಕಪ್ ಆಗೋಷ್ಟು ಹಾಲು ಬೇಕಾಗುತ್ತೆ. ಈಗ ಇದಕ್ಕೆ ನೋಡಿ, ಪಾತ್ರೆ ಒಂದು ಸ್ವಲ್ಪ ಬಿಸಿ ಇದೆ, ಆದರೆ ನಮ್ಮದು ಏನು ಕ್ಯಾರಮಲ್ ಸಿರಪ್ ಇದೆ ಅದು ಸ್ವಲ್ಪ ಗಟ್ಟಿಯಾಗಿದೆ. ಈಗ ಇದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ರೆಡಿ ಆಯ್ತು ಇವಾಗ. ಈಗ ಸ್ಟವ್ ಮೇಲೆ ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ, ಅಥವಾ ಯಾವುದಾದ್ರೂ ನೀವು ಕಡಾಯಿ ನಾರ್ಮಲ್ ಒಂದು ಅಗಲವಾದ ಪಾತ್ರೆ ಹಾಕ್ಕೊಂಡು ಅದಕ್ಕೆ ನೀವು ನೀರು ಹಾಕ್ಕೊಳ್ಳಿ. ನೀರು ಹಾಕಿದ್ಮೇಲೆ ಈ ಥರ ಒಂದು ಸ್ಟ್ಯಾಂಡ್ ಇಟ್ಕೊತಾ ಇದ್ದೀನಿ. ನಾವು ಇಡೋವಂಥ ಪಾತ್ರೆಗೆ ನೀರು ಟಚ್ ಆಗಬೇಕು. ಈಗ ನೋಡಿ, ಇವಾಗ ಈ ಬೌಲ್ನ ಇಟ್ಟಿದ್ದಾಯಿತು, ನಾನು ಮಧ್ಯಕ್ಕೆ ಕರೆಕ್ಟಾಗಿ ಇಟ್ಟಿದ್ದೀನಿ. ಈಗ ಇದ್ರ ಮೇಲೆ ನೀವು ಸಿಲ್ವರ್ ಫಾಯಿಲ್ ಪೇಪರಲ್ಲಿ ಕೂಡ ಕವರ್ ಮಾಡ್ಕೋಬೋದು. ಆದರೆ ನಾನು ಪ್ಲೇಟಲ್ಲಿ ಈ ಥರ ಇಟ್ಕೊತಾ ಇದ್ದೀನಿ. ಗ್ಯಾಪ್ ಹೋಗದೇ ಇರೋಂಗೆ ಪ್ಲೇಟ್ ಇಟ್ಕೊಂಡು ಇದನ್ನು ಈಗ ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ 30 ನಿಮಿಷ, ಅಂದರೆ ಅರ್ಧ ಗಂಟೆವರೆಗೂ ಇದನ್ನು ಮಧ್ಯಮ ಉರಿನಲ್ಲೇ ಬೇಯಿಸ್ಕೋಬೇಕು, ನೆನ್ಪಿಟ್ಕೊಳ್ಳಿ. ಈಗ ನೋಡಿ, ಅರ್ಧ ಗಂಟೆ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಅರ್ಧ ಗಂಟೆ ಮೀಡಿಯಮ್ ಫ್ಲೇಮಲ್ಲಿ ಬೆಂದಾದಮೇಲೆ ಯಾವ ರೀತಿ ಇರುತ್ತೆ ಅಂತ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಈಗ ಈ ಮೇಲೆ ಇರುವಂಥ ಕ್ಯಾಪ್ ತೆಗಿತಾ ಇದ್ದೀನಿ. ಈಗ ನೋಡಿ, ಚೆನ್ನಾಗಿದು ಬೆಂದಿದೆ. ಸೊ ಯಾವ ರೀತಿ ಬೆಂದಿದೆ ಅಂತ ಚೆಕ್ ಮಾಡಬೇಕಂದ್ರೆ ಈ ಥರ ಒಂದು ಚಾಕುವಿಂದ ನೋಡಿ, ಈ ಥರ ಚುಚ್ಚಿ ನೋಡಿ, ಕ್ಲಿಯರಾಗಿ ಬಂದರೆ ಬೆಂದಿದೆ ಅಂತ ಅರ್ಥ. ಅಕಸ್ಮಾತ್ ಏನಾದರೂ ಅಂಟಂಟು ಬಂದರೆ ಇನ್ನೂ ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಳ್ಳಿ ಮುಚ್ಚಳ ಹಾಕಿ. ಈಗ ಇದನ್ನು ಹೊರಗಡೆ ಇಡ್ತೀನಿ. ಸೊ ಹೊರಗಡೆ ಇಟ್ಟು ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ 1 ಅವರ್ ಇಡಿ. ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಸೂಪರಾಗಿರುತ್ತೆ. ನಾನು ಫ್ರಿಜ್ಜಲ್ಲಿ 1 ಅವರ್ ಇಟ್ಬಿಟ್ಟು ಎತ್ಕೊಬರ್ತೀನಿ. ಸೊ ನಿಮ್ಮ ಹತ್ರ ಫ್ರಿಜ್ ಇಲ್ಲ, ನಾವು ಹಾಗೆ ಇಟ್ಕೋಬೇಕಂದ್ರೆ 1 ಅಥವಾ 1.5 ಅವರ್ ಪೂರ್ತಿ ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಡಬೇಕು. ಆನಂತರ ನೀವು ಸರ್ವ್ ಮಾಡ್ಕೋಬೇಕು. ಈಗ ನೋಡಿ, ಈಗ ಸೈಡಲ್ಲೆಲ್ಲ ಚಾಕುವಿಂದ ಈ ಥರ ನಾನು ಓಪನ್ ಮಾಡಿಕೊಂಡು ಈ ಥರ ಪ್ಲೇಟಿಂದ ಉಲ್ಟಾ ಮಾಡಿ ಇಟ್ಕೊತಾ ಇದ್ದೀನಿ. ಯಾವ ರೀತಿ ಬರುತ್ತೆ ಅಂತ ನೀವೇ ನೋಡಿ. ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಬಂದುಬಿಡುತ್ತೆ. ಇವಾಗ ನೀವೇ ನೋಡ್ತಾ ಇರ್ಬೋದು, ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಸೂಪರಾಗಿ ಕಲರ್ಫುಲ್ಲಾಗಿ ಬಂದಿದೆ. ಖಂಡಿತ ಈ ಥರ ನೀವು ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದೊಂದು ಡೆಸರ್ಟ್ ರೆಸಿಪಿ. ಸೊ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಅದರಲ್ಲೂ ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದ್ರಿಂದ ಇನ್ನೂ ಸೂಪರಾಗಿರುತ್ತೆ. ಖಂಡಿತ ಇವತ್ತು ತೋರಿಸಿರೋ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ. ನೀವು ಮನೇಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ. ನಿಮಗೂ ಯಾವ ಥರ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.